ಟಿಲ್ಲು ಸ್ಕ್ವೇರ್ ಇದು ತನ್ನ ಥಿಯೇಟ್ರಿಕಲ್ ರನ್ನ ಮುಗಿಸಿ ಈಗ ನೆಟ್ಫ್ಲಿಕ್ಸ್ನಲ್ಲಿ ರಿಲೀಸ್ ಆಗಿರೋ ರೊಮ್ಯಾಂಟಿಕ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾ. ಟಿಲ್ಲು ಸ್ಕ್ವೇರ್ ಸಿನಿಮಾ ನೆಟ್ಫ್ಲಿಕ್ಸ್ನಲ್ಲಿ ಒರಿಜಿನಲ್ ಆಡಿಯೋ ತೆಲುಗಿನ ಜೊತೆಗೆ ಕನ್ನಡ ಡಬ್ಬಿಂಗ್ನಲ್ಲಿ ಸಹ ರಿಲೀಸ್ ಆಗಿದೆ. ಇದು 2022ರಲ್ಲಿ ರಿಲೀಸ್ ಆಗಿದ್ದ DJ ಟಿಲ್ಲು ಸಿನಿಮಾದ ಕಂಟಿನ್ಯೂಷನ್ ಪಾರ್ಟ್. ಈ ಸಿನಿಮಾದ ಕತೆ ಕಡೆ ಬಂದರೆ DJ ಟಿಲ್ಲು ಜೀವನದಲ್ಲಿ ರಾಧಿಕಾಳ ಚಾಪ್ಟರ್ ಒಂದು ಲೆವೆಲ್ಗೆ ಮುಗಿದ ಕೆಲವು ತಿಂಗಳುಗಳ ನಂತರ ಲಿಲ್ಲಿ ಎಂಬ ಹೊಸ ಹುಡುಗಿಯ ಪ್ರವೇಶವಾಗುತ್ತದೆ. ಈ ಬಾರಿ ಲಿಲ್ಲಿಯಿಂದ ಟಿಲ್ಲು ಯಾವ ರೀತಿಯ ಸಿಚುವೇಶನ್ಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ ಹಾಗೂ ಅವುಗಳಿಂದ ಅವನು ಹೇಗೆ ಹೊರಗೆ ಬರುತ್ತಾನೆ ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಳ್ಬೇಕು. ಮೇಜರ್ ಆಗಿ ಕಮರ್ಷಿಯಲ್ ಸಿನಿಮಾ ಕಥೆಗಳು ಒಬ್ಬ ಆರ್ಡಿನರಿ ಮನುಷ್ಯ ಒಂದು ಡಿಫ್ರೆಂಟ್ ಸಿಚುವೇಶನಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಆ ಸಿಚುವೇಶನ್ನಿಂದ ಅವನು ಮಾಡೋ ಬಿಹೇವಿಯರ್ನಿಂದ ವ್ಯೂವರ್ಸ್ನ ಎಂಗೇಜಿಂಗ್ ಮಾಡುತ್ತವೆ. ಆದರೆ ಟಿಲ್ಲು ಸ್ಕ್ವೇರ್ನಲ್ಲಿ ಬರೋ ಸಿಚುವೇಶನ್ಗಳೇನು ಅಂಥ ಡಿಫ್ರೆಂಟಾಗಿ ಏನೂ ಇಲ್ಲ. ಆಲ್ಮೋಸ್ಟ್ ಫಸ್ಟ್ ಪಾರ್ಟ್ನಲ್ಲಿ ಇದ್ದ ಸಿಚುವೇಶನ್ಗಳ ಥರನೇ ಅನಿಸುತ್ತವೆ. ಆದರೆ ಆ ಟಿಲ್ಲು ಪಾತ್ರ ಆ ಸಿಚುವೇಶನ್ನಲ್ಲಿ ವರ್ತಿಸೋ ರೀತಿ ತುಂಬಾ ಕ್ರೇಜಿಯಾಗಿರುತ್ತೆ. ಸೊ ಈ ಪೂರ್ತಿ ಸಿನಿಮಾದ ಬ್ಯಾಕ್ ಬೋನ್ ಆ ಟಿಲ್ಲು ಪಾತ್ರದ ಕ್ಯಾರೆಕ್ಟರೈಸೇಷನ್ ಅಂತಲೇ ಹೇಳಬಹುದು. ಸಿದ್ದು ಜನ್ನಲಗಡ್ಡ ಅವರಂತೂ ಆ ಪಾತ್ರವನ್ನು ಮತ್ತೊಂದು ಬಾರಿ ಅದ್ಭುತವಾಗಿ ನಿರ್ವಹಿಸಿದ್ದಾರೆ. ಆ ಬಾಡಿ ಲ್ಯಾಂಗ್ವೇಜ್, ಡೈಲಾಗ್ ಡೆಲಿವರಿ ಸ್ಟೈಲ್ ಎಲ್ಲವೂ ಸಖತ್ ಎಂಟರ್ಟೈನಿಂಗ್ ಆಗಿದ್ವು. ಆ ಪಾತ್ರವನ್ನು ಬರೆದಿರುವವರೇ ಸಿದ್ದು ಆಗಿರುವುದರಿಂದ ಟಿಲ್ಲು ಪಾತ್ರದ ಸೋಲನ್ನು ಸಿದ್ದು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ. ಇನ್ನು ಅನುಪಮ ಪರಮೇಶ್ವರ್ ಅವರು ತುಂಬ ಗ್ಲಾಮರಸ್ ಆಗಿ ಕಾಣಿಸಿಕೊಂಡಿದ್ದಾರೆ. ಜೊತೆಗೆ ಒಂದೊಳ್ಳೆ ಪರ್ಫಾರ್ಮೆನ್ಸ್ನ ಸಹ ನೀಡಿದ್ದಾರೆ. ಈ ಸಿನಿಮಾ ಇದರ ಓಪನಿಂಗ್ ಕ್ರೆಡಿಟ್ಸ್ ಕಾರಣದಿಂದಲೇ ಇಷ್ಟ ಆಗೋಕೆ ಶುರುವಾಯಿತು. ಯಾಕಂದರೆ ಓಪನಿಂಗ್ ಕ್ರೆಡಿಟ್ಸ್ನಲ್ಲಿ DJ ಟಿಲ್ಲು ಪಾರ್ಟ್ 1ನ ಒಂದು ಲೆವೆಲ್ಗೆ ರೀಕ್ಯಾಪ್ ಮಾಡಿದ್ದಾರೆ. ಅಲ್ಲಿ ಬಳಸಿದ್ದ ಡೈಲಾಗ್ಗಳು ಹಾಗೂ ಮ್ಯೂಸಿಕ್ ಸಖತ್ ಮಜಾ ಕೊಡುತ್ತೆ. ಇನ್ನು ಟಿಲ್ಲು ಹಾಗೂ ಟಿಲ್ಲು ತಂದೆಯ ಜೊತೆಗೆ ಇದ್ದ ಸೀಕ್ವೆನ್ಸ್ಗಳು ತುಂಬಾ ನಗಿಸುತ್ತವೆ. ಒನ್ ಲೈನರ್ ಜೋಕ್ಗಳು, ಬ್ಯಾಕ್ಗ್ರೌಂಡ್ ಸ್ಕೋರ್ ಹಾಗೂ ಹಾಡುಗಳು ಎಲ್ಲವೂ ಇಷ್ಟ ಆದವು. ಕಡೆಯಲ್ಲಿದ್ದ ಟ್ವಿಸ್ಟ್ಗಳು ಅಂಥ ಮೈಂಡ್ ಬ್ಲೋಯಿಂಗ್ ಆಗಿ ಇಲ್ಲದಿದ್ದರೂ ಒಂದು ಲೆವೆಲ್ಗೆ ಇಷ್ಟ ಆಗುತ್ತವೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ಗಳ ಕಡೆ ಬಂದರೆ ಮೊದಲನೇದಾಗಿ ಆ ಟಿಲ್ಲು ಅನ್ನೋ ಕ್ಯಾರೆಕ್ಟರ್ನ ಬಿಟ್ಟರೆ ಪ್ಲಾಟ್ನಲ್ಲಿ ಅಂಥ ಹೊಸತನ ಏನೂ ಇಲ್ಲ. DJ ಟಿಲ್ಲುವಿನ ಫಸ್ಟ್ ಪಾರ್ಟ್ನ ನೆರಳು ಈ ಸಿನಿಮಾನ ಎಲ್ಲೂ ಸಹ ಬಿಡುವುದಿಲ್ಲ. ಈ ಸಿನಿಮಾ ಒಂದು ನಾನ್ ವೆಜ್ ಕಾಮಿಡಿ ಸಿನಿಮಾ. ಸೊ ನಿಮಗೆ ಆ ಫ್ಲೇವರ್ ಇಷ್ಟ ಆಗಲ್ಲ ಅಂದರೆ ಈ ಸಿನಿಮಾ ನಿಮಗಲ್ಲ. ಫೈನಲ್ ಆಗಿ ಹೇಳಬೇಕು ಅಂದರೆ ನೀವು DJ ಟಿಲ್ಲು ಸಿನಿಮಾದ ಫಸ್ಟ್ ಪಾರ್ಟ್ನ ನೋಡಿದ್ದು ಅದು ಒಂದು ಲೆವೆಲ್ಗೆ ಇಷ್ಟ ಆಗಿದ್ರು ಪರವಾಗಿಲ್ಲ, ಇದು ನಿಮಗೆ ತುಂಬಾ ಇಷ್ಟ ಆಗುತ್ತೆ. ನೆಟ್ಫ್ಲಿಕ್ಸ್ನಲ್ಲಿ ಒರಿಜಿನಲ್ ಆಡಿಯೋ ತೆಲುಗಿನ ಜೊತೆಗೆ ಕನ್ನಡದಲ್ಲಿ ಕೂಡ ಅವೈಲಬಲ್ ಇದೆ. ಇದಿಷ್ಟು ಟಿಲ್ಲು ಸ್ಕ್ವೇರ್ ಸಿನಿಮಾದ ಬಗ್ಗೆ ನನ್ನ ಒಪಿನಿಯನ್. ನೀವು ಈ ಸಿನಿಮಾನ ಈಗಾಗಲೇ ನೋಡಿದರೆ ನಿಮಗೆ ಈ ಸಿನಿಮಾ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ಇನ್ಫೋ ಸೆಗ್ಮೆಂಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.